ಎಲ್ಲರಿಗೂ ಜೈ ಶ್ರೀರಾಮ್. ಇವತ್ತು ಒಂದು ಐತಿಹಾಸಿಕ ಜಯನು ಅನ್ಬಹುದು. ಇವತ್ತೊಂದು ಹೊಸ ಇತಿಹಾಸನೇ ಸೃಷ್ಟಿಯಾಗಿದೆ ಅಂತೂ ಅನ್ಬಹುದು. ಈ ರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನು ಇಡೀ ಜಗತ್ತಿನಾದ್ಯಂತನೂ ಒಂದು ವಿಶೇಷ ಹಬ್ಬವಾಗಿ ಆಚರಣೆ ಮಾಡ್ಲಿಕ್ಕತ್ತಾರ. ಇವತ್ತ ನಮ್ಮೂರೊಳಗ ಯಾವ ರೀತಿ ಆಚರಣೆ ಮಾಡ್ಲಿಕ್ಕತ್ತಾರ ನೋಡುನು ಬರ್ರಿ. ಎಲ್ಲರಿಗೂ ಜೈ ಶ್ರೀರಾಮ್. ಇವತ್ತು ನಮ್ಮ ಅಥಣಿಯ ರಾಮ ಮಂದಿರದೊಳಗ ರಾಮ ಪ್ರಾಣ ಪ್ರತಿಷ್ಠಾಪನೆಗೋಸ್ಕರ ರಾಮತಾರಕ ಹೋಮವನ್ನ ಹಮ್ಮಿಕೊಳ್ಳಲಾಗಿದ್ದು. ರಾಮತಾರಕ ಹೋಮ ಅಂದ್ರೆ ಏನು, ಗುರುಗಳ ಕಡೆ ಒಂದೆರಡು ಶಬ್ದದೊಳಗ ಕೇಳ್ಕೊಳ್ಳೋಣ ಬನ್ನಿ. ನಮಸ್ಕಾರ. ರಾಮೋ ವಿಗ್ರಹಾನ್ ಧರ್ಮ ಅಂತ ಹೇಳಿ ಶಾಸ್ತ್ರ ಹೇಳ್ತದ. ಈ ರಾಮತಾರಕ ಮಂತ್ರದಿಂದ ಶ್ರೀರಾಮ್ ಜಯರಾಮ್ ಜೈ ಜಯರಾಮ್, ಈ ರಾಮನಿಗೆ ಜಯವಾಗಲಿ, ರಾಮದೇವರಿಗೆ ಜಯ ಅಂದರೆ ನಮ್ಮೆಲ್ಲರಿಗೂ ಜಯ. ಯಾಕಂದ್ರೆ ಶ್ರೀ ರಾಮಚಂದ್ರ ದೇವರು ಪುರುಷೋತ್ತಮರು ಮತ್ತು ಆದಿ ಪುರುಷರು, ಅವರಿಗೆ ಜಯವಾದರೆ ನಮ್ಮೆಲ್ಲರಿಗೂ ಜಯವಾಗುತ್ತದೆ, ನಮಗೆ ಬಂದ ಎಲ್ಲ ದುರಿತಗಳು ನಾಶವಾಗುತ್ತವೆ ಎಂಬ ಪ್ರತೀತಿ ಇದೆ. ಆದ ಕಾರಣದಿಂದ ಪುನರ್ ಪ್ರತಿಷ್ಠಾಪನೆ ಏನು ರಾಮಲಲ್ಲ ಮೂರ್ತಿ ಆಗುತ್ತದೆಯೋ ಅದರ ನಿಮಿತ್ತವಾಗಿ ನಾವು ಇಂದು ರಾಮತಾರಕ ಮಂತ್ರದಿಂದ ಹೋಮವನ್ನು ಮಾಡಿಕೊಳ್ಳುತ್ತಿದ್ದೇವೆ. ಜೈ ಶ್ರೀರಾಮ್. ಧನ್ಯವಾದ ಗುರುಗಳೇ. ಜೈ ಶ್ರೀರಾಮ್. ರಾಮತಾರಕ ಹೋಮದ ಬಗ್ಗೆ ತಿಳ್ಕೊಂಡ್ವಿ. ರಾಮ ಎಲ್ಲರ ಮೇಲೆ ಆಶೀರ್ವಾದ ಕೊಡಲಿ, ಲೋಕ ಕಲ್ಯಾಣವನ್ನ ಮಾಡಲಿ, ಪುನಃ ನಮ್ಮ ಭಾರತ ದೇಶ ರಾಮ ರಾಜ್ಯವಾಗಲಿ ಅಂತ ರಾಮನಲ್ಲಿ ಆಶಿಸೋಣ, ಪ್ರಾರ್ಥಿಸೋಣ. ಎಲ್ಲರಿಗೂ ಜೈ ಶ್ರೀರಾಮ್. ನಮ್ಮ ಅಥಣಿಯ ಹಳೆಯ ರಾಮ ಮಂದಿರ ನೀವು ನೋಡಬಹುದು, ಎಷ್ಟು ಪುರಾತನವಾದ ರಾಮ ಮಂದಿರ ಅದ. ಅಥಣಿ ಒಳಗ ಏಕೈಕ ರಾಮ ಮಂದಿರ ಇದಾಗಿದೆ. ಇದರ ಪೂಜಾರರಿಗೆ ಇದರ ಇತಿಹಾಸವನ್ನ ಕೇಳೋಣ ಬನ್ನಿ. ನಮಸ್ಕಾರ. ಇದು 16ನೇ ಶತಮಾನದ್ದು. ಶಿವಾಜಿ ಕಾಲದಲ್ಲಿ ರಾಮದಾಸ್ ಸ್ವಾಮಿ ಅವರು ಸ್ಥಾಪನೆ ಮಾಡಿದ್ರು. ಇದು ಮೂಲ ಹನುಮಂತ ದೇವ್ರ ಪೈಲ ಮಾವಿ, ಆಮೇಲೆ ಮೇಲೆ ರಾಮದೇವ್ರ ಸ್ಥಾಪನೆ 16ನೇ ಶತಮಾನದಲ್ಲಿ. ಅವರ ಇಲ್ಲಿ ಒಬ್ಬ ಬಂದ ನಿರಂಜನ್ ಭವ ಅಂತಂದವರು ಅವ್ರ ಸಂಸ್ಥೆ ನಮ್ಮ ಇಲ್ಲಿ ಬಂತು. ಇಲ್ಲಿವರೆಗೆ ಇಲ್ಲಿ ತನಕ ಮಾಡ್ತೇವೆ. ದರ ವರ್ಷ ರಾಮನವಮಿ, ದಾಸನವಮಿ, ಆಮೇಲೆ ಕೆಲವೊಂದು ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ನಡೆಸ್ಕೊಂಡಿದ್ದೀವಿ. ದೇವರ ಆಶೀರ್ವಾದ ನಾವೆಲ್ಲ ಆರಾಮ. ಧನ್ಯವಾದ. ನಿಮಗ್ ಇನ್ನೊಂದು ವಿಶೇಷ ಹೇಳ್ತೀನಿ. ನಾನು ಕೂಡ ಇಷ್ಟು ಸಣ್ಣವಳಿದ್ದಾಗಿಂದ ಇದೇ ಗುಡಿ ಒಳಗ ಆಡಿ ಬೆಳೆದು ಇಲ್ಲಿ ಬಂದ್ ನಿಂತೀನಿ. ಈ ರಾಮನ ಆಶೀರ್ವಾದ ಬಹಳ ಅದ. ಇದರ ಮಹಿಮೆಯನ್ನ ನಮ್ಮ ಹಿರಿಯರಾದ ವಾಜುಕಾಕ ಅವ್ರ ಕಡೆ ಕೇಳೋಣ ಬರ್ರಿ. ರಾಮ ದಶರಥನ ಮಗ, ತಂದೆಯ ಮಾತನ್ನು ನಡೆಸಲಿಕ್ಕೆ ರಾಮ ಎಂಥ ತ್ಯಾಗ ಮಾಡಿದ್ದಾನೆ. ಅಂತಹ ರಾಮ ನಮ್ಮ ಅಯೋಧ್ಯದಲ್ಲಿ ಇದ್ದರೂ ಕೂಡ ಅಥಣಿಯಲ್ಲಿ ಇದ್ದು ಯಾವ ಭಕ್ತರು ಅವರನ್ನು ಮೊರೆ ಇಟ್ಟು ಭಕ್ತಿಯಿಂದ ಕೇಳ್ತಾ ಇದ್ದಾರೋ ಅವರಿಗೆ ಪೂರ್ಣ ಅನುಗ್ರಹವನ್ನು ಕೊಡ್ತಾ ಇದ್ದಾರೆ. ಸಮರ್ಥ ರಾಮದಾಸರ ಒಂದು ಇದರಲ್ಲಿ ನಡೆದಕ್ಕಂತಹ ಈ ವೈಭವ ಉತ್ಸವ ಅದ್ಯಪಿ ಇವತ್ತಿಗೂ ಜನಪ್ರಿಯವಾಗಿದೆ ಅಂತ ಹೇಳತಕ್ಕಂತಹ ಸಂದರ್ಭದಲ್ಲಿ ಬಲೋ ಶ್ರೀ ರಾಮಚಂದ್ರ ಮಹಾರಾಜಕಿ. ಧನ್ಯವಾದಗಳು. ಇವತ್ತಿನ ಇನ್ನೊಂದು ವಿಶೇಷ ಹೇಳ್ತೀನಿ. ಈ ಗುಡಿಯ ಗರ್ಭಗುಡಿಯ ಪುನರುತ್ಥಾನ ಅಂದ್ರ ಇದನ್ನ ಜೀರ್ಣೋದ್ಧಾರ ಮಾಡ್ಲಿಕ್ಕತ್ತಾರ. ಇವತ್ತೇ ಗುದ್ದಲಿ ಪೂಜೆಯನ್ನ ಮಾಡ್ಯಾರ. ಇಲ್ಲಿ ನೋಡ್ಬಹುದು, ಈ ಸುಸಂಧಿ ಒಳಗ ಈ ನಮ್ಮ ಅಥಣಿಯ ರಾಮ ಮಂದಿರ ಇನ್ನಷ್ಟು ಪ್ರಸಿದ್ಧಿಯನ್ನ ಪಡಿಲಿ, ರಾಮನ ಆಶೀರ್ವಾದ ನಮ್ಮ ಎಲ್ಲ ಅಥಣಿಯ ಜನರ ಮೇಲೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಜೈ ಶ್ರೀರಾಮ್. ರಾಮ ಮಂದಿರದೊಳಗ ರಾಮತಾರಕ ಹೋಮ ಆದ್ಮೇಲೆ ಭಕ್ತಾದಿಗಳಿಗೆ ಅಯೋಧ್ಯೆಯ ನೇರ ಪ್ರಸಾರವನ್ನ ನೋಡುವ ವ್ಯವಸ್ಥೆಯನ್ನ ಕೂಡ ರಾಮ ಮಂದಿರದವರು ಮಾಡ್ಯಾರ. ನೀವು ನೋಡ್ಬಹುದು, ಎಲ್ಲ ಭಕ್ತಾದಿಗಳು ನೇರ ಪ್ರಸಾರವನ್ನ ಕೂಡ ರಾಮನ ಆಶೀರ್ವಾದ ತಗೊಳ್ಳಿಕ್ಕೆ ರಾಮನ ಭಕ್ತರಿಗೆ ಪ್ರಸಾದದ ವಿತರಣೆಯನ್ನು ಕೂಡ ರಾಮನ ಭಕ್ತರೇ ಮಾಡುತ್ತಿದ್ದಾರೆ. ನೀವು ನೋಡಬಹುದು, ಎಲ್ಲ ಭಕ್ತರು ಆನಂದದಿಂದ ಶ್ರೀರಾಮನ ಪ್ರಸಾದವನ್ನ ಸ್ವೀಕರಿಸುತ್ತಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇವತ್ತ ನಮ್ಮ ಯೂತ್ಸಿಗ ರಾಮ ಮಂದಿರದ ಈ ಕ್ಷಣ ಹೆಂಗ್ ಅನಿಸ್ತದ ಅಂತ ಕೇಳೋಣ. ಇವ್ರು ಹೆಂಗ್ ಅನಿಸ್ತದ ಈ ಕ್ಷಣ? ಸುಂದರವಾದ ಕ್ಷಣ ನೋಡಿ. ಈ ಕ್ಷಣ ನೋಡಿ ಬಹಳ ಖುಷಿ ಆಗ್ಲಿಕತ್ತದ. ಎಷ್ಟೋ ವರ್ಷಗಳ ಕಾಲ ಹಿರಿಯರೆಲ್ಲರೂ ಹೋರಾಟ ಮಾಡಿದಂತಹ, ಎಷ್ಟೋ ತಲೆಮಾರುಗಳು ಹೋರಾಟ ಮಾಡಿ ಸಿಕ್ಕಂತಹ ಪ್ರತಿ ಸಲ ರಾಮ ಮಂದಿರ
ಬಾಲರಾಮನ ಪ್ರತಿಷ್ಠಾಪನೆಯೂ ಇವತ್ತಾಗ್ಯದ. ಅದೇ ರೀತಿ ರಾಮ ರಾಜ್ಯ ಆಗುವಂತ ನಮ್ಮ ದೇಶ ಇನ್ನೂ ದೇಶದ ಎಲ್ಲಾ ತರುಣರು ಅದರತ್ತನೇ ಹೆಜ್ಜೆ ಹಾಕಿ ಅಂತ ಹೇಳ್ತೀವಿ. ನಮ್ಮ ಹಿರಿಯರು ಎಲ್ಲರೂ ಪಟ್ಟಂತ ಅವ್ರ ತ್ಯಾಗ ಶ್ರಮದ ಪ್ರತಿಫಲ ಇವತ್ತು ನಾವೆಲ್ಲರೂ ಅಂಥ ಒಂದು ದಿನಕ್ಕೆ ಸಾಕ್ಷಿ ಆಗ್ತೀವಿ. ಇದು ನಮ್ಮ ತಲೆಮಾರಿನವ್ರು ಮಾಡಿದಂತಹ ಒಂದು ಪುಣ್ಯ ಅನ್ಬೋದು. ಭವ್ಯ ರಾಮ ಮಂದಿರವನ್ನ ನೋಡುವಂತ ಸೌಭಾಗ್ಯ ನಮಗ್ ಸಿಕ್ಕದ. ರಾಮನಿರುವಂತಹ ಎಲ್ಲಾ ಒಳ್ಳೊಳ್ಳೆ ಗುಣಗಳನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಅನುಸರಿಸಿಕೊಂಡು ನಮ್ಮ ದೇಶವನ್ನ ರಾಮರಾಜ್ಯ ಮಾಡುವಲ್ಲಿ ನಮ್ಮಂತಹ ಯುವಕರು ಇನ್ನೂ ಹೆಚ್ಚಾಗಿ ತೊಡಗಿಸಿಕೊಳ್ಳಿ ಅಂತ ಹೇಳಿ ಇಷ್ಟಪಡ್ತೀನಿ. ಹೀಗಾಗಿ ಬಹಳ ಖುಷಿ ಆಗ್ಲಿ ಈ ದಿನದಲ್ಲಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಿಮ್ಮೊಳಗೆ ಯಾರು ಹೇಳಿಕ್ ಇಷ್ಟಪಡ್ತೀರಿ ಈ ಸುಂದರ ಕ್ಷಣವನ್ನ ನೋಡಿ? ಇವತ್ತಿನ ದಿನ ನನ್ನ ಸೇರಿ ಎಲ್ಲ ಹಿಂದೂ ಸಮಾಜದ ವತಿಯಿಂದ ಸಂತೋಷದ ದಿನ. 500 ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಇವತ್ತು ರಾಮ ಮಂದಿರ ನಿರ್ಮಾಣವಾಗಿದೆ. ಎಲ್ಲ ನಮ್ಮ ಹಿರಿಯರ ತ್ಯಾಗ ಬಲಿದಾನ ಪ್ರತಿಫಲವಾಗಿ ರಾಮ ಮಂದಿರ ಉದ್ಘಾಟನೆಯಾಗಿದೆ. ಸಂತೋಷ. ಜೈ ಶ್ರೀರಾಮ್. ಮತ್ತಾರಾದ್ರೂ ಹಿರಿಯರು ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಾ? ಇವತ್ತು ಬಹಳ ಸಂತೋಷದ ವಿಷಯ. ನಾನು ಮಾಜಿ ಸೈನಿಕ ಸಂಘದ ಅಧ್ಯಕ್ಷನಾಗಿ ಇವತ್ತು ನಮ್ಮ ಸೈನಿಕರ ಮಿತ್ರರು ಸಾಕಷ್ಟು ನಮ್ಮ ತಲೆಯಾಗಿತ್ತು ಅಯೋಧ್ಯಕ್ಕೆ ಹೋಗ್ಬೇಕಂತ ಹೇಳಿ. ಯಾಕಂದ್ರೆ ಅಯೋಧ್ಯೆ ಒಳಗೆ ನಾವು ಡ್ಯೂಟಿ ಮಾಡಿದ್ದೀವಿ ಸಾಕಷ್ಟು ಸಲ. ಯಾಕಂದ್ರೆ ದಕ್ಷಿಣ ಭಾರತದಿಂದ ಕನ್ಯಾಕುಮಾರಿದಿಂದ ಅಯೋಧ್ಯೆವರೆಗೆ ಇವತ್ತು ಮೋದಿಗೆ ನಾವು ಶ್ರೇಯಸ್ ಕೊಡಬೇಕು, ದೇಶದ ಪ್ರಧಾನಮಂತ್ರಿಗೆ. ಯಾಕಂದ್ರೆ ಒಂದು ಗುಡಿಸುವಂತ ಪ್ರಯತ್ನ ಮಾಡಿರು. ಯಾಕಂದ್ರೆ ನಮ್ಮದು ದಕ್ಷಿಣ ಭಾರತ, ಉತ್ತರ ಭಾರತ ಅಂದ್ರೆ ನಮಗೆ ಬಹಳ ದೂರ ಅನಿಸ್ತಿತ್ತು. ಇನ್ನು ನಮ್ಮದು ಯಾವ ರೀತಿ ಮುಸಲ್ಮಾನರಿಗೆ ಮಕ್ಕಾ ಮದಿನಾ, ಅದೇ ರೀತಿ ನಮಗೆ ಅಯೋಧ್ಯ ಕೂಡ ಒಂದು ಹಿಂದೂಗಳಿಗೆ ಬಹಳ ಶ್ರೇಷ್ಠವಾದ ಸ್ಥಾನವಾಗಿ ಉಳಿತೈತಿ. ಆ ದರ್ಶನ ತಗೊಳ್ಳುವಂತ ಭಾಗ್ಯ ನಮಗೆ ದೇಶದ ಪ್ರಧಾನಮಂತ್ರಿ ಅವರು ಒದಗಿಸಿಕೊಟ್ಟರು. ಅದನ್ನ ನಾವೆಲ್ಲ ಸದುಪಯೋಗ ತಗೊಂಡ್ ಅಂತ ಹೇಳಿ ನನ್ನಾಡ ಮಾತು ವಿರಾಮ್ ಕೊಡ್ತೇವೆ. ಜೈ ಹಿಂದ್, ಜೈ ಭಾರತ್. ಧನ್ಯವಾದ. ಜೈ ಶ್ರೀರಾಮ್. ಇವತ್ತೆಂಥ ಶುಭ ದಿನ ಅಂದ್ರೆ ನಮ್ಮ ಜೀವಿತ ಕಾಲದಲ್ಲಿ ಈ ಒಂದು ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಆಗ್ತಿರೋದು ನಿಜವಾಗಿ ನಮ್ಮೆಲ್ಲರ ಸೌಭಾಗ್ಯ. ನಮ್ಮ ಹಿಂದೂ ಸನಾತನ ಧರ್ಮಿಗಳ ಈ ಒಂದು ಆಸೆ 500 ವರ್ಷಗಳಿಂದ ಹೋರಾಟದ ಪ್ರತಿಫಲವಾಗಿ ಇವತ್ತು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಆದಂಥ ಶ್ರೀ ನರೇಂದ್ರ ಮೋದಿಜಿಯವರ ಒಂದು ದಿವ್ಯ ಅಧ್ಯಕ್ಷತೆಯಲ್ಲಿ ಇವತ್ತು ಉದ್ಘಾಟನೆ ಆಗೈತಿ. ಈ ಒಂದು ಸನ್ನಿವೇಶ ಹೆಂಗೈತೆ ಅಂದ್ರೆ ನಮ್ಮ ಹಿಂದೂ ಸನಾತನಿಗಳು ಇದು ಶತಮಾನ ಅಲ್ಲ 1000 ವರ್ಷಗಳವರೆಗೆ ಇದನ್ನು ಬರೆದಿಡುವಂಥ ದಿವಸ ದಿನ ಹೇಳಿ ನಾವೆಲ್ಲರೂ ಇವತ್ತು ರಾಮನ ಇವತ್ತು ಇಲ್ಲಿ ನಡೆದಂಥ ಈ ರಾಮ ಮಂದಿರದ ಕಾರ್ಯಕ್ರಮ ನಡೆಸಿದಂಥ ಹೋಮ ಹವನ ಕಾರ್ಯಕ್ರಮ ನಾವೆಲ್ಲ ಭಾಗಿಯಾಗಿದ್ದು ನಮಗೆ ಇದೊಂದು ಅವಕಾಶ ಸಿಕ್ಕಿದ್ದು. ನಮ್ಮ ಈ ಜನ್ಮದ ಒಂದು ಪುಣ್ಯ ನಮ್ಮ ಎಲ್ಲ ಇವತ್ತು ಹುಟ್ಟಿದವರು ಎಲ್ಲರೂ ಹಿಂದೂಗಳು ಈ ಜನ್ಮ ಸಾರ್ಥಕ ಆಯ್ತು ಅಂತ ಅನಿಸ್ತೈತಿ ಅಂತೇಳಿ ನಾನು ಹೇಳ್ತೀನಿ. ಜೈ ಶ್ರೀರಾಮ್. ಎಲ್ಲರೂ ಮತ್ತೊಮ್ಮೆ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ನಮ್ಮೊಂದಿಗೆ ಇನ್ನೊಬ್ಬ ಹಿರಿಯರಿದ್ದಾರೆ. ಅವರ ಅನಿಸಿಕೆಯನ್ನ ಹಂಚ್ಕೊಳ್ಳಿಕ್ಕೆ ಬಂದಾರ. ನಮಸ್ಕಾರ. ನಮಸ್ಕಾರ ಮೇಡಮ್, ನನ್ನ ಹೆಸರು ಸಿದ್ದರಾಜ್ ಅಂತ. ನಾನು ಭಾರತೀಯ ನೌಸೇನೆಯಿಂದ ಮಾಜಿ ಸೈನಿಕನಾಗಿದ್ದೀನಿ. ಈ ಶ್ರೀರಾಮನ ಪ್ರಾಣ ಪ್ರತಿಷ್ಠಾನ ಇದೊಂದು ಗೌರವದ ಸಂಗತಿ. ಈ ಕ್ರಿಶ್ಚಿಯನ್ರಿಗೆ ವ್ಯಾಟಿಕನ್ ಸಿಟಿ ಇತ್ತು, ಮುಸ್ಲಿಂ ಮಕ್ಕಾ ಮದಿನಾ ಇತ್ತು. ನಮಗೆ ಪೂಜಾ ಸ್ಥಾನ ಇರಲಿಲ್ಲ. ಅದು ಸುಮಾರು ವರ್ಷದಿಂದ 70 ವರ್ಷದಿಂದ ಏನೂ ಆಗಿರಲಿಲ್ಲ. ಮೊದಲ ಸರ್ಕಾರಗಳನ್ನು ಈ ಬಗ್ಗೆ ಇಷ್ಟಪಟ್ಟಿರಲಿಲ್ಲ. ಈಗಿನ ನಮ್ಮ ಭಾವಿ ಪ್ರಧಾನಿಯಾದಂಥ ನರೇಂದ್ರ ಮೋದಿ ಅವರು ಭಾಳ ಚಂದ ಒಂದು ಸ್ಟೆಪ್ ತೊಗೊಂಡಿದ್ದಾರೆ ಮತ್ತು ನಮಗೊಂದು ಪೂಜಾ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಏನಾಯ್ತದಪ್ಪ ಅಂತ ಹಿಂದೂಗಳೆಲ್ಲ ಒಂದು ಅಂತ ಹೇಳ್ತಾ ಇದ್ದಾರೆ. ಮತ್ತು ಹಿಂದೂ ಈಗ ನಾವೆಲ್ಲ ಒಕ್ಕಟ್ಟಾದ್ರೆ ಮಾತ್ರ ನಾವು ಇನ್ನು ಜಗತ್ತಿನಲ್ಲಿ ಬದುಕಬಹುದು. ಅದು ಒಕ್ಕಟ್ಟಾಗಲಿಪ್ಪ ಅಂದ್ರೆ ಮತ್ತು ನಾವು ಏನಪ್ಪ ಮಳೆಗಾಡಿನಲ್ಲಿ ಉಸಿರಿನಲ್ಲಿ ಆಗ್ತದೆ. ಅದೆಲ್ಲ ನಮ್ಮ ಹಿಂದೂಗಳಿಗೆ ನಾನು ಕರೆ ಕೊಡ್ತಾ ಇದ್ದೀನಿ. ಈಗಿದೇನಪ್ಪ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿಸ್ ವಿಲ್ ಕ್ರಿಯೇಟ್ ದ ಹೋಲ್ ವರ್ಲ್ಡ್ ವಾಟ್ ಈಸ್ ಅವರ್ ಸನಾತನ ಧರ್ಮ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಮೇಡಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇವತ್ತ ನಮ್ಮ ಅಥಣಿಯ ಹೋಳಿ ಕಟ್ಟಿ ಗಲ್ಲಿ ಅಂದ್ರೆ ಅಂಬಾಬಾಯಿ ಗಲ್ಲಿನೂ ಅಂತಾರ. ಇಲ್ಲ ಎಷ್ಟು ದೊಡ್ಡವಾದ ರಾಮನ ಕಟೌಟ್ ಅನ್ನ ಹಾಕ್ಯಾರ, ನೀವು ನೋಡ್ಬಹುದು. ಹಂಗೆ ಇಬ್ಬರು ಮಕ್ಕಳನ್ನ ರಾಮನನ್ನಾಗಿ ಮಾಡಿ ತಮ್ಮ ಸಂತಸವನ್ನ ವ್ಯಕ್ತಪಡಿಸ್ಲಿಕ್ಕತ್ತಾರ. ಇಲ್ಲ ಯಾರಾದ್ರೂ ನಿಮ್ಮ ಇವತ್ತಿನ ಅದ್ಭುತ ಕ್ಷಣಕ್ಕಾಗಿ ಯಾರಾದ್ರೂ ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಿ? ಒಂದ್ 2 ನಿಮಿಷ. ರಾಮ ಮಂದಿರದ ಉದ್ಘಾಟನೆ 5 ವರ್ಷದ ಏನು ಇತಿಹಾಸದ ನಮ್ಮ ಮೋದಿಜಿ ಅವರೆಲ್ಲ ಮಾಡಿಕೊಟ್ಟಾರ್ರಿ. ಭಾಳ ಖುಷಿ ಆಗ್ತದೆ ನಮಗೆ. ಇವತ್ತು 5 ವರ್ಷ ಏನು ಅವರು ಷರತ್ತು ಕೊಟ್ಟಾರಿ ಬ್ರದರ್ಸ್ ಎಲ್ಲರೂ ಇದ್ರು. ಅವ್ರಿಗೊಂದು ಬಲಿದಾನ ವ್ಯರ್ಥ ಮಾಡಿ ಕೊಡಲಿಲ್ಲ ಅವರ ಮೋದಿಜಿಂದ ಎಲ್ಲ ಭಾಳ ಸಂತೋಷ. ಧನ್ಯವಾದ. ಜೈ ಶ್ರೀರಾಮ್. ಜೈ ಶ್ರೀರಾಮ್.
ನಮ್ಮ ಅಥಣಿ ಒಳಗ ಹಿಂಗೆ ವಿವಿಧ ಕಡೆ ತಮ್ಮ ಸಂತಸವನ್ನ ವ್ಯಕ್ತಪಡಿಸ್ಲಿಕತ್ತಾರ. ಮತ್ತೊಂದೆಡೆ ಮತ್ತೊಂದು ವಿಡಿಯೋದಲ್ಲಿ. ಜೈ ಶ್ರೀರಾಮ್. ನಮಸ್ಕಾರ ಸರ್. ಇಂತಹ ಅದ್ಭುತ ಕ್ಷಣವನ್ನ ನೋಡಿ ನಿಮ್ಗೆ ಏನ್ ಅನಿಸ್ಲಿಕತ್ತದ? ಇದು ಬಹಳ ದಿವಸದ ಕನಸಿತ್ತು, ಇವತ್ತು ಅದು ನನಸಾಗಿದೆ. ಇಡೀ ವಿಶ್ವದಲ್ಲಿನ ಒಂದು ಅಗ್ದಿ ಅದ್ಭುತ ಅಂತ ಒಂದು ಮಂದಿರ ತಯಾರಾಗಿದೆ. ಅದರ ಸ್ಥಾನ ಪ್ರತಿಷ್ಠೆ ಇವತ್ತು ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಮಾಡ್ತಾ ಇದ್ದರು. ನಮ್ಮ ಭಾರತ ದೇಶದಲ್ಲಿ 140 ಕೋಟಿ ಜನರಿಗೆ ಇವತ್ತು ಅತಿ ಆನಂದವಾಗಿ ಎಲ್ಲ ಉತ್ಸವವನ್ನು ಮಾಡ್ಲಾಗ್ತಾರೆ. ನಮಗೂ ಕೂಡ ಭಾಳ ದೊಡ್ಡ ಪ್ರಮಾಣದಾಗ ಆನಂದ ಆಗಿತ್ತು. ನಾವು ಎಲ್ಲ ಕಡೆ ತಿರುಗಾಡಿ ಎಲ್ಲರಿಗೂ ಭೇಟಿಯಾಗಿ ಈ ದರ್ಶನ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಜೈ ಶ್ರೀರಾಮ್. ನಮ್ಮ ಅಥಣಿಯ ದೊಡ್ಡ ಹನುಮಂದಿರ ಗುಡಿ ಅಂತಾನೆ ಈ ಗುಡಿ ಪ್ರಸಿದ್ಧವಾಗಿದೆ. ಈ ಹನುಮಂತ ಇರ್ಲಿಲ್ಲ ಅಂದ್ರ ರಾಮಾಯಣ ಆಗ್ತಿತ್ತು, ರಾಮಾಯಣ ರಾವಣನ ಸಂಹಾರ ಆಗ್ತಿತ್ತು ಅಂತ ಕಲ್ಪನೆ ಮಾಡುವುದೇ ಬಹಳ ಕಷ್ಟಕರ. ಒಂದು ಸೂತ್ರಧಾರಿಯಾಗಿ ಕೆಲಸ ಮಾಡಿದ ಹನುಮನಿಂದನೇ ರಾಮಾಯಣ ಅಂತಂದ್ರೂ ತಪ್ಪಾಗ್ಲಾರ್ದು. ಹನುಮ ಅತ್ಯಂತ ಶ್ರೇಷ್ಠ ಭಕ್ತ. ಕಲಿಯುಗದ ಜನರಿಗೆ ಈತನು ಭಕ್ತಿಯನ್ನು ಕಲಿಸಿಕೊಡಬೇಕು ಅಂತ ಹನುಮಂತನಲ್ಲಿ ಪ್ರಾರ್ಥಿಸೋಣ. ಜೈ ಹನುಮಾನ್. ಜೈ ಶ್ರೀರಾಮ್. ಎಲ್ಲರಿಗೂ ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಮ್ಮ ಅಥಣಿ ಒಳಗ ಸೀರಿಪ್ಯಾಟಿ ಅಂದ್ರ ಅತ್ಯಂತ ಫೇಮಸ್ ಆಗ್ಯದ. ಈ ಸೀರಿಪ್ಯಾಟಿ ಒಳಗ ಅಥಣಿ ಒಳಗೆ ಅತಿ ದೊಡ್ಡ ಪ್ರಮಾಣದೊಳಗ ಇವತ್ತಿನ ದಿನವನ್ನ ಆಚರಣೆ ಮಾಡ್ಲಿಕತ್ತಾರ. ನೀವು ನೋಡ್ಬಹುದು, ಸತ್ಯನಾರಾಯಣ ಪೂಜೆಯನ್ನು ಮಾಡ್ಯಾರ. ರಾಮನ ಮೂರ್ತಿಯನ್ನು ಕೊಡಿಸಿ ಅತ್ಯಂತ ವೈಭವದಿಂದ ಇವತ್ತಿನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಾರ. ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಂತ ರಾಮ ಭಕ್ತರೊಳ ಜೊತೆ ಮಾತಾಡ್ಸೋಣ ಬರ್ರಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇವತ್ತಿನ ಈ ಸಂತಸದ ಕ್ಷಣವನ್ನ ನೀವು ಹೆಂಗ್ ಹಂಚ್ಕೊಳಿಕ್ ಇಷ್ಟಪಡ್ತೀರಿ? ಒಂದಲ್ಲ 500 ವರ್ಷದ ಈ ಸಂಘರ್ಷದಿಂದಾಗಿ ಇವತ್ತು ರಾಮ ಮಂದಿರ ಉದ್ಘಾಟನೆ, ರಾಮಲಲ್ಲನ ಪ್ರತಿಷ್ಠಾಪನೆಯನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಾಕ್ತಿದ್ರು. ಇದು ತಿಳ್ಕೊಳಾಗಷ್ಟ ಸಂತೋಷದ ವಿಷಯ. ಅಷ್ಟ ವಿಜೃಂಭಣೆಯಿಂದ ನಮ್ಮೆಲ್ಲ ತಂಡ ಇವತ್ತು ಎಲ್ಲ ಏನು ನಿಂತಾರೆ ಎಲ್ಲರೂ ಕೂಡಿ ತನು ಮನ ಧನದಿಂದ 3-4 ಸಾತ್ ಭಾಳ ಪರಿಶ್ರಮದಿಂದ ಮಾಡಿದ್ವಿ. ನಾವು ಇಷ್ಟೆಲ್ಲ ಓಡಾಡ್ರು ನಮ್ಗೆ ಇನ್ನೂ ಆಯಾಸ ಏನಿಲ್ಲ. ಇನ್ನೊಂದೆಲ್ಲ ಹುಮ್ಮಸ್ಸು ಮಾಡ್ಬೇಕಂದ್ರೆ ಈ ರಾಮನ ಅದ್ಭುತ ಪ್ರೇಮವನ್ನ ನಮ್ಮ ಎಲ್ಲ ಯುವಕರು ಇವತ್ತ ತೋರ್ಸ್ಕೊಳಿಕತ್ತಾರ. ಹಾಗೆ ಇನ್ನೊಬ್ಬ ಯುವಕರು ನಮ್ಮ ಸಂತಸವನ್ನ ನಮ್ಮ ಜೊತೆ ವ್ಯಕ್ತಪಡಿಸ್ಕೋಬೇಕಂತ ಕೇಳ್ಕೊತೀವಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಅದ್ಭುತವಾದ ಖುಷಿ. ಯಾಕಂದ್ರೆ ಯಾರೋ ಪ್ರಾಣವನ್ನು ತ್ಯಾಗ ಮಾಡಿ ತಮ್ಮ ಹೋರಾಟವನ್ನ ಮಾಡಿ ಆ ಪುಣ್ಯದಿಂದ ನಮಗೂ ಈ ಪ್ರತಿಫಲ ಸಿಕ್ಕಿದೆ ಅಂದ್ರೆ ಒಂದು ಮತ್ತೊಮ್ಮೆ ನಾವು ಜನ್ಮ ತಾಳಿದ್ದ ಈ ಭಾರತ ಭೂಮಿಯಲ್ಲೇ ಭರತಖಂಡದಲ್ಲೇ ಇದು ಅದ್ಭುತವಾದ ಒಂದು ಕ್ಷಣ ಅಂತ ಹೇಳ್ಬೋದು. ಅದರ ಜೊತೆ ಈ ರಾಮ ಮಂದಿರ ಉದ್ಘಾಟನೆ ಅಂದರೆ ಮತ್ತೊಮ್ಮೆ ನಮ್ಮ ರಾಮರಾಜ್ಯ ಒಂದು ಮತ್ತೆ ಉದ್ಭವ ಆಗೋ ಕನಸನ್ನು ಬಿತ್ತಿದಂಥ ನರೇಂದ್ರ ಮೋದಿ ಅವರಿಗೆ ಇಲ್ಲಿಂದ ನಾನು ಅವರಿಗೆ ಹೃದಯಪೂರ್ವಕ ಧನ್ಯವಾದವನ್ನು ಹೇಳುತ್ತೇನೆ. ಅದೇ ರೀತಿ ಮೋದಿ ಅವರಿಗೆ ಇಲ್ಲಿಂದ ಒಂದು ಸಂದೇಶ ಕೊಡ್ತೀನಿ. ಇದು ರಾಮ ಮಂದಿರ ಅಷ್ಟೇ ಅಲ್ಲ, ಇದು ನಮ್ಮ ಅಖಂಡ ಭಾರತ. ಶ್ರೀರಾಮ ಜನ್ಮಭೂಮಿ ಯಾವ ರೀತಿ ಇದೆ, ಶ್ರೀರಾಮ ಸಾಮ್ರಾಜ್ಯನೂ ಆಗಬೇಕಂಗೆ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ರಾಮ ಭಕ್ತರು ಕೇವಲ ರಾಮರಾಜ್ಯ ಆತು ಅಂತ ಇಷ್ಟೇ ಅಲ್ಲ, ಅವರೊಂದು ದೊಡ್ಡ ಅಪೇಕ್ಷೆಯನ್ನ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಮುಂದೆ ಇಡ್ಲಿಕತ್ತಾರ. ಅದೇನು ಅಖಂಡ ಭಾರತದ ಪರಿಕಲ್ಪನೆ ಆಗ್ಲಿ ಅಂತ ಅವರು ತಮ್ಮ ಇಚ್ಛೆಯನ್ನ ವ್ಯಕ್ತಪಡಿಸ್ಲಿಕತ್ತಾರ. ಎಲ್ಲ ರಾಮ ಭಕ್ತರ ಈ ಕನಸು ಆದಷ್ಟು ಶ್ರೀರಾಮಚಂದ್ರ ಖರೇನ ಮಾಡ್ಲಿ, ನನಸಾಗಿ ಮಾಡ್ಲಿ ಅಂತ ಬೇಡ್ಕೋತೀನಿ. ಮತ್ತೊಮ್ಮೆ ಮಗದೊಮ್ಮೆ ಜೈ ಶ್ರೀರಾಮ್. ಮತ್ತೊಮ್ಮೆ ಮಗದೊಮ್ಮೆ ಜೈ ಶ್ರೀರಾಮ್. बोलो अयोध्यापति श्री रामचंद्र जी की, बोलो अयोध्यापति श्री रामचंद्र जी की. ಎಲ್ಲ ರಾಮ ಭಕ್ತರಿಗೂ ಧನ್ಯವಾದ. अयोध्यापति प्रभु श्री रामचंद्र की जय। जय श्री
ಭಕ್ತರು ನಮ್ಮೊಂದಿಗೆ ತಮ್ಮ ಅನಿಸಿಕೆಯನ್ನ, ತಮ್ಮ ರಾಮ ಭಕ್ತಿಯನ್ನ ತೋರ್ಕೊಲಿಕ್ ಬಂದಾರ. ಜೈ ಶ್ರೀರಾಮ್. ನಾವು ಮಹೇಶ್ ಚುನುಮುರಿ, ಈ ಸಾರಿ ಬರ್ಜದ ಅಧ್ಯಕ್ಷರು, ಸೆಕ್ರೆಟರಿ. ನಾವು ಶ್ರೀರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪ್ರಸಾದವನ್ನು ವಿತರಣೆ ಮಾಡುತ್ತಾ ಇದ್ದೇವೆ. ಧನ್ಯವಾದ ಸರ್. ಮತ್ತೊಮ್ಮೆ ಜೈ ಶ್ರೀರಾಮ್. ನೋಡಿದ್ರಲ್ಲ, ನಮ್ಮ ಊರೊಳಗ ರಾಮ ಪ್ರತಿಷ್ಠಾಪನೆಯ ಸಡಗರವನ್ನ ಯಾವ ರೀತಿ ಮಾಡ್ಯಾರ ಅಂತ ಹೇಳಿ. ನಿಮ್ಮ ಊರೊಳಗು ಯಾವ ರೀತಿ ಈ ಸಡಗರವನ್ನ ಮಾಡ್ಯಾರ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಎಲ್ಲಾರು ಶೇರ್, ಲೈಕ್ ಮಾಡ್ರಿ. ಎಲ್ಲರಿಗೂ ಜೈ ಶ್ರೀರಾಮ್.